ಬನ್ನಿ ಇವತ್ತ ಹುಬ್ಬಳ್ಳಿಯ ಸಿದ್ಧಾರೂಢ ಅಜ್ಜನವರ ಮಠಕ್ಕೆ ಬಂದೀವಿ. ಹುಬ್ಬಳ್ಳಿಯ ಸಿದ್ಧಾರೂಢ ಅಜ್ಜನವರ ಮಠವನ್ನು ನೋಡಿಕೊಂಡು ಬರೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ನೋಡಿ ಹುಬ್ಬಳ್ಳಿಯ ಸಿದ್ಧಾರೂಢ ಅಜ್ಜನವರ ಮಠ. ಇಲ್ಲಿ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಹೊಂಟಿದ್ದೀವಿ. ಸಿದ್ಧಾರೂಢ ಸ್ವಾಮಿಯವರು ಹುಟ್ಟಿದ್ದು ಚಳಕಾಪುರದಲ್ಲಿ. ದೇವಿ ಮಲ್ಲಮ್ಮ ಎಂಬ ತಾಯಿಗೆ ಒಂದು ದಿನ ಕನಸು ಬೀಳ್ತೈತಿ. ಆ ಶಿವನೇ ಆ ತಾಯಿಯ ಕನಸಿನಲ್ಲಿ ಬಂದು, ನಾನು ನಿನ್ನ ಮಗನಾಗಿ ಹುಟ್ಟುತ್ತೇನೆ, ನನ್ನನ್ನು 6 ಮತ್ತು 7ನೇ ವಯಸ್ಸಿಗೆ ನನ್ನ ಲೋಕ ಸಂಚಾರಕ್ಕೆ ನೀನು ಕಳಿಸಬೇಕಂಥೇಳಿ ಆ ಶಿವ ಬಂದ ಆ ತಾಯಿಯ ಕನಸಿನಲ್ಲಿ ಹೇಳ್ತಾನೆ. ಹಂಗೆ ಹೇಳಿದ ಕೆಲವು ದಿನಗಳ ನಂತರ ಆ ತಾಯಿಗೆ ಒಂದು ಮಗು ಹುಟ್ಟೈತಿ. ಆ ಮಗುವೇ ಸಿದ್ಧಾರೂಢರು. ಆ ಶಿವನ ಈ ಭೂಮಿ ಮ್ಯಾಲ ಆ ಸಿದ್ಧಾರೂಢರ ಆಗಿ ಹುಟ್ಟಿ ಈ 6-7 ವಯಸ್ಸಿಗೆ ಸಿದ್ಧಾರೂಢ ಅಜರವರು ಲೋಕ ಸಂಚಾರ ಮಾಡಿ ಜನರ ಸಂಕಟಗಳನ್ನು ದೂರ ಮಾಡ್ಕೋತ ಲೋಕ ಸಂಚಾರ ಮಾಡ್ಕೋತ ಹೋಗ್ತಾರೆ. ಲಾಸ್ಟ್ನೇಕ ಬಂದ ಸಿದ್ಧಾರೂಢ ಹುಬ್ಬಳ್ಳಿಯಲ್ಲಿ ಅವರು ನೆಲೆ ಊರ್ತಾರೆ. ನಾ ಈಗ ನಿಮಗೆ ಮೊದಲನೇದಾಗಿ ತೋರಿಸ್ತಾ ಇರೋದು ಸಿದ್ಧಾರೂಢರ ಅಜ್ಜನವರ ಕೈಲಾಸ ಮಂಟಪ. ಇದು ಎದುರಿಗೆ ಕಾಣ್ತಾ ಇರೋದು ಕೈಲಾಸ ಮಂಟಪ. ಬನ್ನಿ ಈಗ ಕೈಲಾಸ ಮಂಟಪ ಒಳಗೆ ಹೋಗೋಣ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ದಿನನಿತ್ಯ ಲಕ್ಷಾಂತರ ಜನರು ಇಲ್ಲಿ ಬಂದು ಭೇಟಿ ನೀಡುತ್ತಾರೆ. ಸಿದ್ಧಾರೂಢರ ಪವಾಡ ಪುರುಷರೆಂದೇ ಅನಿಸಿಕೊಂಡ ದೇಶದ ಸಂಚಾರ ಮಾಡಿದ ಸಿದ್ಧಾರೂಢರು ಬಹಳಷ್ಟು ಭಕ್ತರನ್ನು ಹೊಂದಿದ್ದಾರೆ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಜೋಳ್ಗಿ ದೇಶಕ್ಕೆಲ್ಲ ಹೋಳ್ಗಿ. ಈ ಕೈಲಾಸ ಮಂಟಪ ಒಳಗೆ ಸಿದ್ಧಾರೂಢ ಅಜ್ಜನವರ ಮೂರ್ತಿ ಮತ್ತು ಗುರುನಾಥರೂಢ ಅಜ್ಜನವರ ಮೂರ್ತಿ ಐತಿ. ಸಿದ್ಧಾರೂಢ ಅಜ್ಜನವರು ದೇಶ ಸಂಚಾರ ಮಾಡಿದ ಸ್ಥಳಗಳು ನೀವು ಕೂಡ ನೋಡಬಹುದು.
ಸಿದ್ಧಾರೂಢ ಅಜ್ಜನವರ ಕೈಲಾಸ ಮಂಟಪದಲ್ಲಿ ಕುಳಿತರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರಕುತ್ತದೆ. ಅಂಥ ಒಂದು ಕೈಲಾಸ ಮಂಟಪ ಅಂದ್ರೆ ಅದು ಸದ್ಗುರು ಸಿದ್ಧಾರೂಢ ಅಜ್ಜನವರ ಕೈಲಾಸ ಮಂಟಪ. ಇದೇ ನೋಡ್ರಿ ಸದ್ಗುರು ಶ್ರೀ ಗುರುನಾಥರೋಡ ಅಜ್ಜನವ್ರ ಸಮಾಧಿ ಮಂದಿರ ಐತಿ. ಇಲ್ಲಿ ಒಳಗೆ ಹೋಗಿ ನೋಡ್ಕೊಬರೋಣ. ನಿಮಗೆ ಈಗ ತೋರಿಸ್ತಾ ಇರೋದು ಸಿದ್ಧಾರೂಢ ಸ್ವಾಮಿಗಳ ಸಮಾಧಿ ಮಂದಿರ. ಇಲ್ಲಿ ಒಳಗೆ ನಾವು ಪಾಳೆ ಹಚ್ಚಿ ದರ್ಶನವನ್ನು ತಗೊಂಡು ಬರಬೇಕು. ನೋಡಿ, ಈಗ ಪಾಳೆ ಹಚ್ಚಿ ನಾವು ಒಳಗೆ ಹೊಂಟಿದ್ದೀವಿ. ಸಿದ್ಧಾರೂಢ ಸ್ವಾಮಿಗಳ ಸಮಾಧಿ ಮಂದಿರ ಒಳಗೆ ಓಂ ನಮಃ ಶಿವಾಯ ಅನ್ನೋದು ಯಾವಾಗಲೂ ತೆಪ್ಪೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರೋದು ಓಂ ನಮಃ ಶಿವಾಯ ಅಂತ ಅವರ ಭಜನೆ ಬಾರಿಸ್ತಾ ಇರ್ತಾರೆ. ಆ ತಂಬೂರಿಯನ್ನು ಇನ್ನಾದರೂ ಯಾವಾಗಲೂ ತೆಳಗಿಟ್ಟೇ ಇಲ್ಲ. ಬಹಳ ವರ್ಷಗಳಿಂದ ಆ ತಂಬೂರಿನ ತೆಳಗಿಟ್ಟಿಲ್ಲ. ಅಲ್ಲಿ ಸೇವಾ ಮಾಡುವವರು ಬಂದು ಅದನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸತತವಾಗಿ ವರ್ಷ ಪೂರ್ತಿ ಉರಿಯುವಂಥ ಜ್ಯೋತಿ ಆರೂಢ ಜ್ಯೋತಿ ಎಂದು ಕರೆಯುತ್ತೇವೆ. ಈ ಆರೂಢ ಜ್ಯೋತಿ ಸತತವಾಗಿ ವರ್ಷ ಗಂಟಲೆ ಯಾವತ್ತೂ ಇದು ಆರೋದಿಲ್ಲ. ಈ ಆರೂಢ ಸಿದ್ಧಾರೂಢ ಜ್ಯೋತಿ ದಿನನಿತ್ಯ ಸತತವಾಗಿ ಉರಿತಾನೆ ಇರ್ತೈತಿ. ಇದೇ ನೋಡಿ ಸದ್ಗುರು ಸಿದ್ಧಾರೂಢ ಅಜ್ಜನವರ ಸಮಾಧಿ ಮಂದಿರ. ನೋಡಿ, ಇಲ್ಲಿ ಸದ್ಗುರು ಸಿದ್ಧಾರೂಢ ಅಜ್ಜನವರು ಮಂಚದ ಮೇಲೆ ಮಲಗಿರುವಂಥ ದೃಶ್ಯನ ನೀವು ಕೂಡ ನೋಡಬಹುದು. ಸಿದ್ಧಾರೂಢ ಅಜ್ಜನವರ ದರ್ಶನವನ್ನು ತಗೊಂಡು ಬಂದೀವಿ. ಈಗ ಇನ್ನೂ ಪಾಳೆ ನೋಡ್ರಿ ಎಷ್ಟು ಜನ ಹೊಂಟಿದ್ದಾರೆ ಅಜ್ಜನವ್ರ ದರ್ಶನ ತಗೋಕ.
ಇಲ್ಲಿ ಅನ್ನ ಪ್ರಸಾದ ಕೂಡ ಇರ್ತೈತಿ. ಅನ್ನ ಪ್ರಸಾದವನ್ನು ಕೂಡ ಈಗ ನಿಮ್ಗೆ ಸ್ಥಳವನ್ನು ತೋರಿಸ್ತೀನಿ. ಅನ್ನ ಪ್ರಸಾದವನ್ನು ಕೂಡ ಈಗ ತೊಗೊಂಡು ಬರೋಣ ಬನ್ನಿ. ಸಿದ್ಧಾರೂಢ ಸ್ವಾಮಿಗಳು ಸಣ್ಣ ವಯಸ್ಸಿನಲ್ಲಿ ಅವರ ಮನೆಯೊಳಗೆ ಗೆಳೆಯರು ಕೂಡಿ ಅವ್ರ ಮನೆಗೆ ಹೋಗ್ತಾರೆ. ಸಿದ್ಧಾರೂಢ ಅಜ್ಜನವ್ರ ಮನೆಗೆ ಅವ್ರ ಗೆಳೆಯರೆಲ್ಲ ಸೇರಿಕೊಂಡು ಸಿದ್ಧಾರೂಢ ಅಜ್ಜನವ್ರ ಮನೆಗೆ ಹೋಗ್ತಾರೆ. ಆವಾಗ ಸಿದ್ಧಾರೂಢ ಅಜ್ಜನ ಸ್ನೇಹಿತರು ಹೊಟ್ಟೆ ಹಸ್ತಿದೈತಿ. ಅದಕ್ಕಾಗಿ ಅವರು ಕೇಳ್ತಾರೆ, ಈ ಗಡಿಗೆ ಒಳಗೆ ಏನಿತ್ತು ಸಿದ್ಧಾರೂಢ ಅಂಥೇಳಿ ಕೇಳಿದಾಗ, ಎಳ್ಳದವ ನಮ್ಮವ್ವ ಎಳ್ಕಟ್ಟಾಳ ಅಂತ ಹೇಳಿದಾಗ, ನೀವೇನು ತಿಂತೀರಣ್ಣ ಅಂಥೇಳಿ ಸಿದ್ಧಾರೂಢ ಅಜ್ಜನವರು ಕೇಳ್ತಾರೆ ಅವ್ರ ಗೆಳೆಯರನ್ನು. ಅವ್ರ ಗೆಳೆಯರನ್ನ ಕೇಳಿದಾಗ ಸಿದ್ಧಾರೂಢ ಅಜ್ಜನವರು ಒಂದು ಕೋಲು ಇರ್ತೈತೆ ಅಲ್ಲಿ ಮನೆಯೊಳಗೆ. ಆ ಕೋಲಿಂತ ಆ ಗಡಿಗೆಗೆ ತೂತು ಮಾಡ್ತಾರೆ. ಆ ತೂತು ಮಾಡಿದಾಗ ಆ ಎಳ್ಳು ಹಂಗೆ ಸುರಿತಾನೆ ಇರ್ತೈತಿ, ಸತತವಾಗಿ ಸುರಿತಾನೆ ಇರ್ತೈತಿ. ಅವ್ರ ಸ್ನೇಹಿತರೆಲ್ಲ ತಿಂದು ಉಡಿ ತುಂಬಿಕೊಂಡು ಹೋಗ್ತಾರೆ. ಹೋಗಿದ್ದ ಕೂಡಲೇ ಮತ್ತು ಓಣ್ಯಾಗೆಲ್ಲ ಸುದ್ದಿ ಹಚ್ತಾರೆ ಅವರು. ಹಿಂಗೆ ಅವರು ಸಿದ್ಧಾರೂಢ ಮನ್ಯಾಗ ಎಳ್ಳು ಹಂಗೆ ಬೀಳತನ ಅದಾವು, ನಿಂದ್ರಾತೇನೆಲ್ಲ ಅಷ್ಟು ಬೀಳತ್ತಾವ ಅಂತೇಳಿ ಹೇಳಿದಾಗ ಓಣಿ ಜನ ಕೂಡ ಬಂದು ಅದನ್ನು ಉಡಿಯೋದಾಗ ಅವರು ಕೂಡ ತುಂಬಿಕೊಂಡು ಹೋಗ್ತಾರೆ. ಮತ್ತು ಅವರವ್ವ ನೀರು ತರಕ್ಕೆ ಹೋಗ್ತಾರೆ. ಸಿದ್ಧಾರೂಢ ಅವ್ವಾರು ನೀರು ತೊಗೊಂಬರಕ್ಕೆ ಹೋದಾಗ ಅವ್ರ ತಾಯಿಯವ್ರ ಮನೆಗೆ ಬಂದ ಕೂಡಲೇ ಹೇಳ್ತಾರೆ ಸಿದ್ಧಾರೂಢ ಅಜ್ಜನವರು, ಯವ್ವ ನಿನ್ನ ಗಡಿಗೆ ನೋಡು ಎಷ್ಟು ಎಳ್ಳದಾವ ಅಟ್ಟದ ನೋಡು, ಮತ್ತು ನಾ ಕಮ್ಮಿ ಆಗಿಲ್ಲ ಅವು ಅಂಥೇಳಿ ಅವಾಗ ಅದು ಅಂತಾರೆ. ಅವಾಗ ಎಳ್ಳು ಹಂಗೆ ಸುರಿತಾ ಇರೋದು ನಿಂದಿರ್ತೈತಿ. ನಿಂತು ಕೂಡಲೇ ಅದ್ರೊಳಗೆ ಅವ್ರ ತಾಯಿ ನೋಡ್ತಾಳೆ, ಅದ್ರೊಳಗೆ ಎಳ್ಳಿನ ಗಡಿಗೆ ಒಳಗೆ ಎಷ್ಟಿದ್ದು ಅಷ್ಟೇ ಎಳ್ಳಿರ್ತಾವೆ, ಒಟ್ಟೆ ಕಮ್ಮಿ ಆಗಿರೋದಿಲ್ಲ ಅಂತ ಒಂದು ಪವಾಡ ಪುರುಷರು ಅಂದ್ರೆ ಅವರು ಸಿದ್ಧಾರೂಢ ಅಜ್ಜನವರು. ಸಿದ್ಧಾರೂಢ ಅಜ್ಜನವರು ಇನ್ನೊಂದು ರೂಪ ಶಿವನ ರೂಪ. ಆ ಶಿವನ ಈ ಭೂಮಿಗೆ ಸಿದ್ಧಾರೂಢ ರೂಪದಾಗಿ ಬಂದ ಈ ಭೂಮಿ ಮೇಲೆ ಜನರ ಸಂಕಟವನ್ನು ದೂರ ಮಾಡ್ಕೋತ ಲೋಕ ಸಂಚಾರ ಮಾಡ್ತಾರೆ ಸಿದ್ಧಾರೂಢ ಅಜ್ಜನವರು. ಇಲ್ಲಿ ಸತತವಾಗಿ ಅನ್ನ ಪ್ರಸಾದ ಕೂಡ ನಡಿತೈತಿ. ದಿನನಿತ್ಯ ಅನ್ನ ಪ್ರಸಾದ ಇರ್ತೈತಿ. ಇಲ್ಲಿ ಮಧ್ಯಾಹ್ನ ಹೊತ್ತು, ಮುಂಜಾನೆ ಹೊತ್ತು ಅನ್ನ ಪ್ರಸಾದನೂ ಇರ್ತೈತಿ, ಅವು ನಾಷ್ಟ ಇರ್ತೈತಿ. ಈಗ ಮಧ್ಯಾಹ್ನ ಹೊತ್ತಾಗಿರೋದ್ರಿಂದ ಅನ್ನ ಸಂಕಲ್ಪನ ಸೇವಾ ಸ್ಥಳ ಇದು. ಇಲ್ಲಿ ಅನ್ನ ಪ್ರಸಾದವನ್ನು ನಾವು ಕೂಡ ಈಗ ಸೇವಿಸಕ್ಕೆ ಬಂದೀವಿ. ನೋಡಿದ ಅನ್ನಪೂರ್ಣೇಶ್ವರಿನೇ ಇಲ್ಲಿ ಅದಾಳಂತ. ಬಹು ವರ್ಷಗಳಿಂದ ಅನ್ನ ಪ್ರಸಾದ ನಡೀತಾನೆ ಐತಿ. ಅದಕ್ಕೂ ಕೊಂದು ಕೊರತೆಗಳು ಇನ್ನಾದರೂ ಯಾವತ್ತೂ ಬಂದಿಲ್ಲ ಇಲ್ಲಿ. ಅಂಥ ಒಂದು ಸಿದ್ಧಾರೂಢ ಮಹಿಮ ಇಲ್ಲೇ ಐತಿ ಹುಬ್ಬಳ್ಳಿ ಒಳಗೆ. ಸಿದ್ಧಾರೂಢರು ಕಾಲಿಟ್ಟ ಸ್ಥಳ ಕೈಲಾಸ ಅನ್ನೋದು ನಿಜ ಆಗೈತಿ. ಹುಬ್ಬಳ್ಳಿಯನ್ನು ನೋಡಿದರೆ ದೊಡ್ಡ ಒಂದು ಛೋಟಾ ಮುಂಬೈ ಅಂತ ನಾವು ಹೇಳ್ಬೋದು. ಈಗ ನಾವು ಅನ್ನ ಪ್ರಸಾದವನ್ನು ಸೇವಿಸ್ತಾ ಇದ್ದೀವಿ ನೋಡಿ. ಬಹುಸಂಖ್ಯೆಯಲ್ಲಿ ಅನ್ನ ಪ್ರಸಾದವನ್ನು ಸೇವಿಸ್ತಾ ಇದ್ದಾರೆ. ಸಿದ್ಧಾರೂಢ ಅಜ್ಜನವ್ರದ ಮೊದಲಿನ ಕಾಲದ ಫೋಟೋಗಳ ದೃಶ್ಯಗಳನ್ನು ಇಲ್ಲಿ ಹಾಕಿದ್ದಾರೆ. ನಾವು ಕೂಡ ಇಲ್ಲಿ ನೋಡಬಹುದು.